ಹುಬ್ಬಳ್ಳಿ ಕಾಂಗ್ರೆಸ್ ಮಹದಾಯಿ ಜಲ ಜನಾಂದೋಲನ ಸಮಾವೇಶ ಆಯೋಜಿಸಲಾಗಿತ್ತು. ಕಳಸಾ ಬಂಡೂರಿ ಯೋಜನೆ ಜಾರಿಗೆ ಆಗ್ರಹಿಸಿ ನೆಹರು ಮೈದಾನದಲ್ಲಿ ಕಾಂಗ್ರೆಸ್ ಜನ ಆಂದೋಲನ ಹಮ್ಮಿಕೊಂಡಿದೆ. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದಾರೆ. ಈ ವೇಳೆ ಮಾತಾಡಿದ ಕಾಂಗ್ರೆಸ್ ನಾಯಕರು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ರಾಜ್ಯಕ್ಕೆ ಮಹದಾಯಿ ನೀರು ಹರಿದು ಬಂತೆಂಬ ರೀತಿಯಲ್ಲಿ ಬಿಜೆಪಿ ವಿಜಯೋತ್ಸವ ಮಾಡ್ತಿದೆ, ಆದ್ರೆ ಇದುವರೆಗೂ ಯೋಜನೆ ಆಗಿಲ್ಲ. ಬಿಜೆಪಿಯವರು ಸುಳ್ಳಿನ ಶೂರರು, ಸುಳ್ಳಿನ ಪತ್ರ ತೋರಿಸ್ತೀರಿ, ಜನರಿಗೆ ಮೋಸ ಮಾಡ್ತಿದ್ದೀರಿ ಅಂತ ಕಿಡಿಕಾರಿದ್ರು. ನಾವು ಔಟ್ಡೇಟೆಡ್ ಆಗಿವಿ ಅಂತೇಳಿ. ನಾವು ಔಟ್ಡೇಟೆಡ್ ಆಗಿಲ್ಲ, ನಿಮ್ಮ ಬಿಜೆಪಿ ಕ್ರೆಡಿಬಿಲಿಟಿ ಔಟ್ಡೇಟೆಡ್ ಆಗೈತಿ, ನಿಮ್ಮ ಕ್ರೆಡಿಬಿಲಿಟಿ ಎಕ್ಸ್ಪೈರ್ ಆಗೈತಿ. ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳ್ತೀನಿ, ಕಾಂಗ್ರೆಸ್ ಹುಟ್ಟು ಹಾಕಿರ್ತಕ್ಕಂಥ ಈ ಕಳಸಾ ಬಂಡೂರಿ ನಾಲಾ ಯೋಜನೆ ಇದನ್ನು ಮುಗಿಸ್ಬೇಕಾದ್ರೆ ಕಾಂಗ್ರೆಸ್ ಹಾಗೇನೆ ರಾಜಕೀಯ ಇಚ್ಛಾಶಕ್ತಿ ಇದ್ರೆ ಮಾತ್ರ ಸಾಧ್ಯ. ಇವರು ಬರೀ 10 ಜೆರ್ಸಿ ಹಸುಗಳಿಂದ ವರ್ಷಕ್ಕೆ 18 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಕಲಿಬೇಕಾ ಅವರಿಂದ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸಿದ್ದರಾಮಯ್ಯ ಡ್ರಾಮಾ ಬಾಜಿ ಕಂಪನಿ ಇದೊಂದು. ಸಿದ್ದರಾಮಯ್ಯ ಅವರಿಗೆ ಎಲ್ಲಿ ನಿಂತರೂ ಗೆಲ್ಲುವ ಸಾಮರ್ಥ್ಯ ಇಲ್ಲ ಅಂತ ಗದಗದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಲೇವಡಿ ಮಾಡಿದ್ದಾರೆ. ಮಹದಾಯಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಗೋವಾ ಸಡ್ ಹೊಡೆದಿದೆ. ಇಂದು ಗೋವಾ ಸಿಎಂ ಸಾವಂತ್ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ ನಡೆದಿದ್ದು ಕೇಂದ್ರಕ್ಕೆ ಸರ್ವಪಕ್ಷ ನಿಯೋಗ ಕೊಂಡೊಯ್ಯಲು ನಿರ್ಧರಿಸಲಾಗಿದೆ. ಆದ್ರಿಂದ ಒಂದ್ ಕಡೆ ಮಹಾರಾಷ್ಟ್ರ ಗಡಿ ಸಮಸ್ಯೆ, ಇನ್ನೊಂದ್ ಕಡೆ ನೀರಿಗೆ ಅಡ್ಡ ಹಾಕಲು ಮುಂದಾಗಿರೋ ಗೋವಾವನ್ನ ಕರ್ನಾಟಕ ಎದುರಿಸಬೇಕಾಗಿದೆ. ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಕುಟುಂಬಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸವಾಲ್ ಹಾಕಿದ್ದಾರೆ. ನಾನು ನನ್ನ ಕುಟುಂಬದಿಂದ ಯಾರನ್ನು ರಾಜಕೀಯಕ್ಕೆ ತರೋಲ್ಲ, ನೀವ್ ಹೇಳ್ತೀರಾ ಹಾಗೆ ಅಂತ ಜೋಶಿ ಸವಾಲ್ ಹಾಕಿದ್ರು. ದುಡ್ಡಿದೆ, ಪವರ್ ಇದೆ, ಅದಕ್ಕಾಗಿ ನಿಮ್ಮ ಕುಟುಂಬದವರೇ ಅಧಿಕಾರದಲ್ಲಿರಬೇಕು, ನಿಮ್ಮ ಕುಟುಂಬದವರಿಗೆ ಲಾಭ ಮುಖ್ಯ ಅಂತ ಜೋಶಿ ಕಿಡಿಕಾರಿದ್ರು. ಕಾಂಗ್ರೆಸ್ನ ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಸಚಿವ ಶ್ರೀರಾಮುಲು ಕ್ಷೇತ್ರ ಚಿತ್ರದುರ್ಗದ ಮೊಳಕಾಲ್ಮೂರು ಮೇಲೆ ಕಣ್ಣಿಟ್ಟಿದ್ದಾರೆ. ಮೊಳಕಾಲ್ಮೂರು ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿರುವ ಉಗ್ರಪ್ಪ ನಾಯಕನಹಟ್ಟಿ ತಿಪ್ಪೇರುದ್ರಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಮಾಡಿ ಪೂಜೆ ಸಲ್ಲಿಸಿದ್ರು. ಈ ವೇಳೆ ಮಾತಾಡಿದ ಉಗ್ರಪ್ಪ, ಸಚಿವ ಶ್ರೀರಾಮುಲು 5 ವರ್ಷ ಮಂತ್ರಿ ಆಗಿದ್ರು, ಅತ್ಯಂತ ನಿಷ್ಕ್ರಿಯ ಮಂತ್ರಿ. ರಾಮುಲು ಈ ಭಾಗದ ಅಭಿವೃದ್ಧಿ ಮಾಡಿಲ್ಲ, ಪಕ್ಷ ತೀರ್ಮಾನ ಮಾಡಿದ್ರೆ ನಾನು ಇಲ್ಲೇ ನಿಲ್ತೀನಿ ಅಂತ ಹೇಳಿದ್ರು. ಹುಬ್ಬಳ್ಳಿಯ ಬೈರಿದೇವರ ಕೊಪ್ಪದಲ್ಲಿ ದರ್ಗಾ ತೆರವುಗೊಳಿಸಿದ ಸ್ಥಳಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಭೇಟಿ ಕೊಟ್ಟಿದ್ರು. ಈ ವೇಳೆ ಮಾತನಾಡಿದ ಸಿದ್ದರಾಮಯ್ಯ, ಬಿಜೆಪಿಯವರು ಕೋಮುಗಲಭೆ ಆಗತ್ತೆ ಅಂತ ಅಂದ್ಕೊಂಡಿದ್ರು, ಅದು ಆಗ್ಲಿಲ್ಲ. ಸರ್ಕಾರ ದೌರ್ಜನ್ಯದಿಂದ ದರ್ಗಾ ತೆರವು ಮಾಡ್ತಾ ಇದೆ, ದರ್ಗಾ ತೆರವು ಮಾಡಬೇಡಿ ಅಂತ ನಾನು ಮನವಿ ಮಾಡಿದ್ದೆ, ಆಮೇಲೆ ಏನಾಯ್ತೋ ಗೊತ್ತಿಲ್ಲ, ರಾತ್ರೋರಾತ್ರಿ ಡೆಮಾಲಿಷನ್ ಮಾಡಿದ್ರು. ಒಂದು ಸಮಾಜದ ಭಾವನೆಯನ್ನ ಕೆರಳಿಸಬೇಕು ಅನ್ನೋ ದೃಷ್ಟಿಯಿಂದ ಡೆಮಾಲಿಷ್ ಮಾಡಿದ್ದಾರೆ ಅಂತ ಸಿದ್ದರಾಮಯ್ಯ ಆರೋಪ ಮಾಡಿದ್ರು. ಅವ್ರನ್ನ ವಿಶ್ವಾಸ ತಗೊಂಡು ಮಾಡ್ರಪ್ಪ ಅಂತ ಹೇಳಿದ್ದೆ ನಾನು, ಅದನ್ನ ಮಾಡಲೇ ಇಲ್ಲ. ಅವರು ವಿಶ್ವಾಸ ತಗೊಂಡು ಮಾಡ್ಬೋದಾಗಿತ್ತಲ್ಲ. ಏನು ಕೋರ್ಟ್ನಲ್ಲಿ ಕಂಟೆಂಪ್ಟ್ ಆಯ್ತಿತ್ತ? ಏನಾಯ್ತಿರ್ಲಿಲ್ಲ. ದುರುದ್ದೇಶದಿಂದ ಅವರು ಈ ಜನಾಂಗದವರಿಗೆ ದೌರ್ಜನ್ಯ ಮಾಡಬೇಕು, ಅನ್ಯಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿರೋದು.